ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ತುಂಬ ವಿಶೇಷವಾದಂಥ ಒಂದು ಪರಿಹಾರ ಅಂತಲೇ ಹೇಳಬಹುದು. ಇದನ್ನು ತುಂಬ ಹಳೆಯ ಕಾಲದಲ್ಲೂ ಕೂಡ ಹಿರಿಯರು ಮಾಡ್ಕೊಳ್ತಾ ಬಂದಿದ್ದರು. ತುಂಬ ರಹಸ್ಯವಾಗಿ ಮಾಡ್ತಾಯಿದ್ರು. ಆದ ಕಾರಣ ಸಾಕಷ್ಟು ಜನಕ್ಕೆ ಇದು ಹೊಸದಾಗಿ ಕೂಡ ಕಾಣಬಹುದು. ಆದರೆ ಈ ಪರಿಹಾರವನ್ನು ತುಂಬ ಸುಲಭ ವಿಧಾನದಲ್ಲೇ ಮಾಡಿಕೊಳ್ಬೇಕು, ರಹಸ್ಯವಾಗಿ ಮಾಡಿಕೊಳ್ಬೇಕು. ನಾವು ಎಲ್ರಿಗೂ ಕೂಡ ಹೇಳ್ಕೊಳ್ಬಾರ್ದು. ಈಗಿನ ಒಂದು ಜೀವನದಲ್ಲಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ನಾವು ದುಡಿಯೋದು ಒಂದು ಕಡೆ ಆದರೆ ನರದೃಷ್ಟಿ ಅನ್ನುವಂಥದ್ದು ಸಾಕಷ್ಟು ಸ್ಪ್ರೆಡ್ ಆಗುತ್ತೆ. ಮನೆಯಲ್ಲಿ ನಾವು ಚೆನ್ನಾಗಿರುವಂಥ ಬಟ್ಟೆ, ವೆಹಿಕಲ್, ಒಡವೆ ಏನೇ ಹಾಕ್ಕೊಳ್ಬಹುದು, ಹೊಸ ಕೆಲಸ ಸಿಗಬಹುದು, ಮಕ್ಕಳು ಖುಷಿಯಾಗಿರಬಹುದು, ಏನೇ ಒಂದು ಸೆಲೆಬ್ರೇಷನ್ ಮಾಡಬಹುದು. ಈ ಥರ ಇದ್ದಾಗ ನರದೃಷ್ಟಿ ತಾಗಿದಾಗ ಎಲ್ಲವೂ ಉಲ್ಟಾ ಆಗಿಬಿಡುತ್ತೆ. ಸ್ನೇಹಿತರೆ, ಸುಮಾರು ಜನನ ನೀವು ನೋಡಬಹುದು, ತುಂಬ ಚೆನ್ನಾಗಿ ಅನ್ಯೋನ್ಯವಾಗಿ ಇರ್ತಾರೆ. ಆದರೂ ಇದ್ದಕ್ಕಿದ್ದಂಗೆ ಜಗಳ ಮಾಡ್ತಾರೆ, ಕೋಪ ಮಾಡ್ಕೊಳ್ತಾರೆ, ಕಿರಿಕಿರಿ ಆಗ್ತಾ ಇರುತ್ತೆ. ಈ ಜೀವನ ಸಾಕು ಅನ್ನೋ ಥರ ಒಂದು ಕಷ್ಟಗಳನ್ನು ತಂದು ಹುಡ್ಕೊಂಡಿರ್ತಾರೆ. ಆ ಎಲ್ಲ ರೀತಿಯ ಕಷ್ಟಗಳನ್ನು ಹೋಗಲಾಡಿಸುವಂಥ ಅತ್ಯದ್ಭುತವಾದಂಥ ಈ ಪರಿಹಾರವನ್ನು ನಾವು ಈಸಿಯಾಗಿ ಮಾಡ್ಕೊಳ್ಬಹುದು. ಬೀಗದ ಕಾಯಿ ಅಂತ ನಾವು ಏನು ಹೇಳ್ತೀವಿ, ಅದರಿಂದ ಮಾಡುವಂಥ ಪರಿಹಾರ ಲಾಕ್. ಇದನ್ನು ಈಗಿನ ಸಿಸ್ಟಮಲ್ಲಿ ತುಂಬ ಜನ ಬೇರೆ ಬೇರೆ ರೀತಿಯಲ್ಲಿ ನಾವು ಮೇನ್ ಡೋರ್ಸ್ಗೆಲ್ಲ ಹಾಕ್ಕೊಳ್ತೀವಿ. ಆದರೆ ಇದನ್ನು ನಾವು ಹಣಕಾಸಿನ ಸಾಲದ ಸಮಸ್ಯೆ ಇರಬಹುದು, ಹಣಕಾಸಿನಲ್ಲಿ ತುಂಬ ತೊಂದರೆ ಆಗ್ತಾಯಿದೆ ಅನ್ನುವಂಥವರು, ಸ್ಥಿರವಾಗಿ ನಾವು ನಿಲ್ಲಬೇಕು ನಮ್ಮ ಬಿಸ್ನೆಸ್ಸಲ್ಲಿ, ನಮ್ಮ ಕರಿಯರ್ ಲೈಫಲ್ಲಿ, ಯಾವುದೇ ಒಂದು ರೀತಿಯಲ್ಲಾಗಿರಬಹುದು, ನಾವು ಒಂದು ಸ್ಥಿರತೆ ಅನ್ನೋದು ಕಾಪಾಡಿಕೊಳ್ಬೇಕು. ಅದಕ್ಕೋಸ್ಕರ ನಾವು ಕಷ್ಟಪಡ್ತಾ ಇದ್ದೀವಿ, ಭಗವಂತನ ಆಶೀರ್ವಾದ ಬೇಕು ಅನ್ನುವಂಥವರು ಎಲ್ರಿಗೂ ಕೂಡ ಇದು ಸಾಧ್ಯ ಆಗುತ್ತೆ ಸ್ನೇಹಿತರೆ. ಯಾಕಂದರೆ ಸಮಸ್ಯೆಗಳು ಒಂದೇ ರೀತಿಯಲ್ಲಿ ಇರೋದಿಲ್ಲ, ಎಲ್ರಿಗೂ ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ. ನೀವೊಂದು ಚಿಕ್ಕದಾಗಿ ಬೀಗದ ಕಾಯನ್ನು ತಗೊಂಡು ಬನ್ನಿ, ಹೊಸದು, ಅದು ನಮಗೇನು ಜಾಸ್ತಿ ಹಿಡಿಯೋದಿಲ್ಲ, ತುಂಬ ಕಡಿಮೆ ಬೆಲೆಯಲ್ಲೇ ಸಿಗುವಂಥದ್ದು. ಇದನ್ನು ತಗೊಂಡು ಬಂದು ಯಾವ ದಿನ ಮಾಡ್ಕೊಳ್ಬೇಕು ಅಂತ ನಿಮಗೇನು ಡೌಟೇ ಬೇಡ. ನಿಮಗೆ ಯಾವ ದಿನ ಅನುಕೂಲ ಆಗುತ್ತೋ ಆ ದಿನ ಡೈರೆಕ್ಟಾಗಿ ರಾತ್ರಿಯಲ್ಲಿ ಮಾಡ್ಕೊಳ್ಳಿ ಅಷ್ಟೇ. ಈ ಪರಿಹಾರವನ್ನು ಮಾಡಿಕೊಂಡ್ರೆ ಯಥಾವತ್ತಾಗಿ ನಿಮ್ಮ ಸಮಸ್ಯೆಗಳು ಬಗೆಹರಿಯುತ್ತೆ ಸ್ನೇಹಿತರೆ. ಇದನ್ನು ನಾವು ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದು ಇದರಲ್ಲಿ ನೀಟಾಗಿ ತಿಳಿಸ್ತೀನಿ. ಸಾಕಷ್ಟು ಜನಕ್ಕೆ ಹೊಸದಾಗಿ ಏನಾದರೂ ನೀವು ತಗೊಂಡು ಬಂದಿರುವಂಥದ್ದು ಇನ್ನೂ ನಾವು ಅದನ್ನು ಬಳಸ್ಕೊಂಡಿಲ್ಲ ಅಂತ ಹೇಳಿದ್ರೆ ಅದನ್ನು ತಗೊಳ್ಬಹುದು. ಇಲ್ಲಾಂದರೆ ಚಿಕ್ಕದಾಗಿ ಒಂದು ಬೀಗವನ್ನು ತಗೊಂಡು ಬಂದು ಯಾರಿಗೂ ಕೂಡ ನಾವು ಬೇರೆಯವರಿಗೆ ತಿಳಿಸಬಾರ್ದು. ಈ ರೀತಿ ನಾವು ಪರಿಹಾರಗಳನ್ನು ಮಾಡ್ಕೊಳ್ತಾ ಇದ್ದೀವಿ ಅಂತಂದ್ಬಿಟ್ಟು. ಆ ನರದೃಷ್ಟಿ ಅನ್ನುವಂಥದ್ದು ಅಷ್ಟು ಕೆಟ್ಟದ್ದಾಗಿರುತ್ತೆ. ಇದನ್ನು ತಗೊಂಡು ಬಂದಾಗ ಸಂಧ್ಯಾ ಸಮಯದಲ್ಲಿ, ಅಂದರೆ ರಾತ್ರಿ ಒಂದು 7-8 ಗಂಟೆ ದಾಟಿದ ಮೇಲೆ ನೀವು ಇದಕ್ಕೆ ಸ್ವಲ್ಪ ಅರಿಶಿಣ ಕುಂಕುಮವನ್ನು ಇಡಿ, ಓಪನ್ನಲ್ಲಿ ಇಡಬೇಕು. ಇದನ್ನು ಲಾಕ್ ಓಪನ್ ಮಾಡಿ ನೀವು ಇದನ್ನು ಇಟ್ಟು, ತದನಂತರ ಇದಕ್ಕೆ ಒಂದು ಕಪ್ಪು ದಾರ ಬೇಕು. ಹೊಸದಾಗಿ ಕಪ್ಪು ದಾರವನ್ನು ತಗೊಳ್ಳಿ. ಈ ದಾರ ಅನ್ನುವಂಥದ್ದು ಯಾಕೆ ಅಂದರೆ, ನಮಗಿರುವಂಥ ಸಮಸ್ಯೆಗಳು, ನರದೃಷ್ಟಿಯನ್ನು, ಶತ್ರುಗಳ ಕಾಟವನ್ನು ಎಲ್ಲವನ್ನು ಹೋಗಲಾಡಿಸುವಂಥ ಶಕ್ತಿ ಇದಕ್ಕಿದೆ. ನಾವು ಅಮಾವಾಸ್ಯೆ, ಹುಣ್ಣಿಮೆ ದಿನಗಳಲ್ಲಿ ಕೈಗೆ, ಕಾಲಿಗೆ, ಮಕ್ಕಳಿಗೆ, ದೊಡ್ಡವ್ರಿಗೆ ಎಲ್ರಿಗೂ ಕಟ್ತೀವಿ ನೋಡಿ, ಅಷ್ಟು ಶಕ್ತಿದಾಯಕವಾಗಿರುತ್ತೆ. ಈ ದಾರವನ್ನು ನೀವು ರೆಡಿ ಮಾಡ್ಕೊಳ್ಳಿ. ಇದನ್ನು ತಗೊಂಡು ಬಂದು ನೀವು ಅರಿಶಿಣ ಕುಂಕುಮ ಬೀಗಕ್ಕೆ ಇಡ್ತೀವಲ್ವ, ಆ ಲಾಕ್ ಓಪನ್ನಲ್ಲೇ ಇರಬೇಕು. ಇಟ್ಟು ತದನಂತರ ಇದನ್ನು, ಈ ಒಂದು ದಾರ 7 ಸುತ್ತು ಸುತ್ತಬೇಕು ಸ್ನೇಹಿತರೆ. ಈ ರೀತಿ 7 ಬಾರಿ ಸುತ್ತಿದಾಗ ಆ 7 ಅನ್ನುವಂಥ ಸಂಖ್ಯೆ ಬಹಳ ಶಕ್ತಿಯಿಂದ ಕೂಡಿರುತ್ತೆ. ಸಪ್ತ ಸಾಗರಗಳು, ಸಪ್ತ ಸ್ವರಗಳು, ನಾವು ಈ ರೀತಿ ಸಪ್ತಪದಿ, ಇದು ಎಲ್ಲವೂ ಕೂಡ ಒಂದು ಶಕ್ತಿಯುತವಾಗಿರೋದ್ರಿಂದ ಆ ಸಂಖ್ಯೆಯಿಂದ ನೀವು ಇದನ್ನು 7 ಸುತ್ತು ಸುತ್ತಿ, ತದನಂತರ ನಿಮ್ಮ ಇಷ್ಟ ದೇವರು, ಮನೆ ದೇವರು, ನಿಮ್ಮ ಕುಲದೇವರು ಯಾರೇ ಆಗಿರಬಹುದು, ಅವರನ್ನು ನೆನೆಸ್ಕೊಂಡಿದ್ದೆ ಪುಟ್ಟದಾಗಿ ಒಂದು ದೀಪವನ್ನು ಹಚ್ಚಿ ಬಹಳ ನಂಬಿಕೆಯಿಂದ ಇದನ್ನು ನೀವು ಕೇಳ್ಕೊಳ್ಬೇಕು.
ಆ ಒಂದು ಪ್ರಾರ್ಥನೆ ನಾವು ಏನು ಮಾಡ್ತೀವಿ ಭಕ್ತಿಯಿಂದ ಅದು ಭಗವಂತನಿಗೆ ತಲುಪುತ್ತೆ. ಈ ಥರ ಶ್ರದ್ಧಾ ಭಕ್ತಿ ಯಾರಿಗಿರುತ್ತೋ, ನಂಬಿಕೆ ಅನ್ನೋದು ಮುಖ್ಯವಾಗಿ ಯಾರಿಗಿರುತ್ತೋ ಅವ್ರು ಮಾಡಿಕೊಂಡಾಗ ನಮ್ಮ ಕಠಿಣಾತಿ ಕಠಿಣ ಸಮಸ್ಯೆಗಳು, ಎಷ್ಟೋ ಜನ ಸಮಸ್ಯೆಗಳನ್ನು ಹೇಳ್ಕೊಳ್ಳೋದಕ್ಕೂ ಆಗೋದಿಲ್ಲ, ಅಷ್ಟೊಂದು ಪರಿಣಾಮ ಬೀರುವಂಥದ್ದು ಅವರ ಜೀವನದ ಮೇಲೆ. ಆ ಸಮಸ್ಯೆಗಳನ್ನು ಎಲ್ಲವೂ ಕೂಡ ಮನಸ್ಸಲ್ಲಿಟ್ಕೊಂಡಿರ್ತಾರೆ. ಮನೆ ಕಟ್ಟೋದ್ರಿಂದ ಹಿಡಿದು ಮದುವೆ ಮಾಡುವವರೆಗೂ ನೀವು ವೆಹಿಕಲ್ ತಗೊಳ್ಬೇಕು, ಕೆಲಸ ಸಿಗಬೇಕು, ಶತ್ರುಗಳ ಕಾಟ ಇದೆ, ಹಣಕಾಸಿನ ಸಮಸ್ಯೆ ಇದೆ, ಈ ಥರ ಯಾವುದೋ ಒಂದು ಬಲವಾಗಿ ಮುಖ್ಯವಾಗಿ ನಿಮಗೆ ಅತಿ ಶೀಘ್ರದಲ್ಲೇ ಒಂದನ್ನು ಹೇಳ್ಕೊಳ್ಳಿ. ಇದರಲ್ಲಿ ಒಂದು ಮಾತ್ರ ಹೇಳಿಕೊಂಡು ತದನಂತರ ಈ ಥರ ಲಾಕ್ ಮಾಡಿಬಿಡಬೇಕು. ಅದನ್ನು ನಿಮ್ಮ ಕೋರಿಕೆ ಕೇಳ್ಕೊಂಡಾದಮೇಲೆ ನಾವು ಲಾಕ್ ಅದು ಅಷ್ಟುವರೆಗೂ ಓಪನ್ನಲ್ಲೇ ಇಟ್ಟಿರ್ತೀವಿ. ಅದನ್ನು ಲಾಕ್ ಮಾಡಿಬಿಟ್ಟು ಕ್ಲೀನಾಗಿ ತಗೊಂಡು ಯಾರು ಓಡಾಡದೇ ಇರುವಂಥ ಜಾಗವನ್ನು ಫಸ್ಟೇ ನೀವು ನೋಡಿಟ್ಕೊಂಡಿರಿ. ಅಂದರೆ ಆ ರಾತ್ರಿ ನಾವು ತಗೊಂಡೋಗಿ ಹಾಕ್ಬಿಡಬೇಕು. ಅದನ್ನು ಯಾರು ಅದನ್ನು ಡೈರೆಕ್ಟಾಗಿ ಅವ್ರಿಗೆ ಕಾಣಿಸ್ಬಾರ್ದು. ಆ ಥರ ಇರುವಂಥ ಒಂದು ಪ್ರದೇಶಕ್ಕೆ ನಿಮ್ಮ ಹತ್ತಿರದಲ್ಲೇ ಇರುತ್ತೆ, ನೋಡಿಕೊಂಡಿದ್ದೆ ಆ ಜಾಗಕ್ಕೆ ಹೋಗಿ ನೋಡಿ. ಬೀಗದ ಕೈ ಇಲ್ಲೇ ಇರೋದು, ಬೀಗವನ್ನು ಒಂದು ಕಡೆ ಹಾಕಬೇಕು, ಬೀಗದ ಕೈ ಮತ್ತಿನ್ನೇ ಯಾವುದೋ ಒಂದು ಕಡೆ ಹಾಕಬೇಕು ಸ್ನೇಹಿತರೆ. ಎರಡನ್ನೂ ಒಂದೇ ಕಡೆ ಇಡೋದಕ್ಕೆ ಹೋಗಬೇಡಿ. ಅದಕ್ಕೆ ಪೂರ್ತಿಯಾಗಿ ಕೇಳಿಸ್ಕೊಂಡು ಈ ಪರಿಹಾರವನ್ನು ಮಾಡಿಕೊಳ್ಳಿ. ಈ ಥರ ನೀವು ಆ ಕೋರಿಕೆ ಅಥವಾ ಸಮಸ್ಯೆಯನ್ನು ಹೇಳ್ಕೊಂಡ ಮೇಲೆ ಅದನ್ನು ಲಾಕ್ ಮಾಡಿರ್ತೀರ, ಸೀದಾ ತಗೊಂಡು ಬರ್ತೀರಾ. ಯಾರು ಒಂದು ಓಡಾಡದೆ ಇರುವಂಥ ಆ ಪ್ರದೇಶದಲ್ಲಿ ನಿಂತ್ಕೊಂಡು ಅದನ್ನು ಬೀಗವನ್ನು ಒಂದು ಕಡೆ ಹಾಕಬೇಕು. ಬೀಗದ ಕೈಯನ್ನು ಮತ್ತೊಂದು ಕಡೆ ನಾವು ಹಾಕಿಬಿಟ್ಟಿದ್ದೆ ತಿರುಗು ನೋಡಬಾರ್ದು. ವಾಪಸ್ ನಾವು ತುಂಬ ಜನಕ್ಕೊಂದು ಕ್ಯೂರಿಯಸ್ ಇರುತ್ತೆ. ಈ ಪರಿಹಾರಗಳನ್ನು ಮಾಡ್ಕೊಂಡ್ಮೇಲೆ ಹಿಂದೆ ತಿರುಗಿ ನೋಡ್ತಾ ಇರ್ತಾರೆ. ಆ ತಪ್ಪನ್ನು ಮಾಡೋದಕ್ಕೆ ಹೋಗಲೇಬೇಡಿ. ನೀವು ನೀಟಾಗಿ ನಿಮ್ಮ ಪರಿಹಾರಕ್ಕೋಸ್ಕರ ಮಾಡ್ಕೊಳ್ತಾ ಹಾಕ್ತೀರಾ, ಸೀದಾ ಬಂದುಬಿಡಿ. ಬಂದು ಮನೆಯ ಹೊರಗಡೆನೇ ನೀಟಾಗಿ ಮುಖ ಕೈ ಕಾಲು ತೊಳ್ಕೊಳ್ಬೇಕು ಸ್ನೇಹಿತರೆ. ಡೈರೆಕ್ಟಾಗಿ ಮನೆ ಒಳಗಡೆ ಹೋಗಬೇಡಿ. ಈಗ ಎಲ್ಲ ರೀತಿಯ ಪರಿಹಾರವನ್ನು ನಾವು ಮಾಡಿಕೊಂಡ ಮೇಲೆ ಕೆಲವೊಂದು ನಮ್ಗೆ ಗೊತ್ತಿಲ್ಲದೆ ಅದು ನೆರವೇರೋದಿಲ್ಲ ನೋಡಿ. ಈ ರೀತಿ ಇರಬೇಕಾದ್ರೇ ನಾವು ಸಮಸ್ಯೆಯನ್ನು ಮನೆಯಿಂದ ಹೊರಗಡೆ ತಗೊಂಡೋಗಿರ್ತೀವಿ, ಅದನ್ನು ಅಲ್ಲೇ ಬಿಟ್ಟು ಬರಬೇಕಾದ್ರೆ ಅದು ನಮ್ಮನ್ನು ಮತ್ತೆ ಹಿಂಬಾಲಿಸುವಂತೆ ಮಾಡುತ್ತೆ. ಅದಕ್ಕೆ ನಾವು ಎಚ್ಚರಿಕೆಯಿಂದ ಅಲ್ಲೇ ಬಿಟ್ಟು ಬರೋದಕ್ಕೆ ಇದನ್ನು ಕೈ ಕಾಲು ಮುಖ ತೊಳ್ಕೊಂಡು ಮನೆ ಹೊರಗಡೆಯಿಂದ ನಾವು ಮನೆ ಒಳಗಡೆಗೆ ಹೋದ್ವಿ ನಮ್ಮ ಸಮಸ್ಯೆಗಳು ಎಲ್ಲವೂ ಬಗೆಹರಿಯುತ್ತೆ. ಇಷ್ಟು ಶಕ್ತಿದಾಯಕವಾದ ಪರಿಹಾರವನ್ನು ನಂಬಿಕೆ ಇಟ್ಟು ಮಾಡಿಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗುತ್ತೆ. ಧನ್ಯವಾದಗಳು.